Hello students, welcome to Botany Bloom channel. ಎಲ್ಲರೂ ಕೇಳ್ತಾ ಇದ್ರಿ ಪ್ಲಾಂಟ್ ಕಿಂಗ್ಡಮ್ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ಅಂತ. ಅದಕ್ಕೆ ನಾನು ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಇವತ್ತು. ಇನ್ಮೇಲೆ ಆಲ್ಗೆಯಲ್ಲಿರೋ ಎಲ್ಲ ಎಕ್ಸಾಂಪಲ್ಸ್ ಕೂಡ ನೀವು ಈಸಿಯಾಗಿ ಈ ಟ್ರಿಕ್ನ ನೆನ್ಪಿಟ್ಕೊಂಡು ಎಲ್ಲ ಮೆಮೊರೈಸ್ ಮಾಡ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್, ಆಲ್ಗೆ ರೀಪ್ರೊಡಕ್ಷನ್ ಅಲ್ಲಿ 3 ಟೈಪ್ಸ್ ಇದೆ. ಒಂದು ವೆಜಿಟೇಟಿವ್, ಇನ್ನೊಂದು ಅಸೆಕ್ಷುವಲ್ ಮತ್ತೆ ಸೆಕ್ಷುವಲ್ ಟೈಪ್. ವೆಜಿಟೇಟಿವ್ ಅಲ್ಲಿ ಇರುವಂತದ್ದು ಟೈಪ್ ಯಾವುದು ಅಂತಂದ್ರೆ ಫ್ರಾಗ್ಮೆಂಟೇಶನ್. ವೆಜಿಟೇಟಿವ್ ರಿಪ್ರೊಡಕ್ಷನ್ ಆಗೋದು ಫ್ರಾಗ್ಮೆಂಟೇಶನ್ ಇಂದ, ಮತ್ತೆ ಅಸೆಕ್ಷುವಲ್ ಮೆಥಡ್ ಆಗೋದು ಬೈ ರಿಲೀಸ್ ಆಫ್ ಸ್ಪೋರ್ಸ್. ಅದ್ರಲ್ಲೂ ಆಲ್ಗೆಯಲ್ಲಿ ನೋಡೋದು ಯಾವಾಗ್ಲೂ ಯಾವ್ದು ಅಂತಂದ್ರೆ ಕಾಮನ್ ಆಗಿ ಝೂ ಸ್ಪೋರ್ಸ್ ಇರುತ್ತೆ. ಮತ್ತೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಯಾವ ತರ ಅಂತಂದ್ರೆ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್, ದಟ್ ಈಸ್ ಫರ್ಟಿಲೈಸೇಷನ್ ಅಥವಾ ಸಿಂಗ್ಯಾಮಿ ಅಂತ ಕರಿತೀವಿ. ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆದ್ರೆ ಅದು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ ಟೈಪ್. ಸೊ ಎಕ್ಸಾಂಪಲ್ಸ್ ಜಾಸ್ತಿ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಟೈಪ್ಸ್ ಇದೆ, ಅದರಲ್ಲಿ ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ NCERT ಅಲ್ಲಿ. ಅದನ್ನ ನೆನ್ಪಿಟ್ಕೊಳ್ಳಕ್ಕೆ ನಾನು ಇವತ್ತು ಟ್ರಿಕ್ ಹೇಳ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಯಾವ ಟೈಪ್ಸ್ ಇದೆ ಹಂಗಂದ್ರೆ ಏನು ಅಂತ ಹೇಳಿ ನೋಡೋಣ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಮತ್ತೆ 3 ಟೈಪ್ಸ್ ಇದೆ: ಐಸೋಗ್ಯಾಮಸ್, ಅನೈಸೋಗ್ಯಾಮಸ್ ಮತ್ತೆ ಓಗ್ಯಾಮಸ್. ಐಸೋ ಅಂತ ಅಂದ್ರೆ ಸೇಮ್, ಗ್ಯಾಮಸ್ ಅಂತಂದ್ರೆ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್. ಸೊ ಐಸೋಗ್ಯಾಮಸ್ ಕಂಡೀಷನ್ ಅಂತಂದ್ರೆ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಎರಡು ಗ್ಯಾಮೆಟಿನ ಸೈಜ್ ಏನಿದೆ ಸೇಮ್ ಇದೆ. ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಈಸ್ ಹ್ಯಾವಿಂಗ್ ಸೇಮ್ ಸೈಜ್ ಅಂತ ಕಂಡೀಷನ್. ಸೊ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಎರಡು ಸೇಮ್ ಸೈಜ್ ಇದೆ. ಈ ಎರಡು ಗ್ಯಾಮೆಟ್ ಫ್ಯೂಸ್ ಆಗೋ ಕಂಡೀಷನ್ಗೆ ನಾವೇನಂತ ಕರಿತೀವಿ? ಐಸೋಗ್ಯಾಮಸ್ ಕಂಡೀಷನ್. ಆದ್ರೆ ಇದರಲ್ಲಿ 2 ಕಂಡೀಷನ್ ಇದೆ. ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಸೈಜ್ ಅಂತೂ ಸೇಮ್ ಇದೆ, ಆದ್ರೆ ಇದಕ್ಕೆ ಫ್ಲಾಜೆಲ್ಲಾ ಇರ್ಬೋದು. ಫ್ಲಾಜೆಲ್ಲಾ ಇದ್ರೆ ಏನಂತ ಕರಿತೀವಿ? ಫ್ಲಾಜೆಲೇಟೆಡ್ ಐಸೋಗ್ಯಾಮಸ್. ಫ್ಲಾಜೆಲ್ಲಾ ಇಲ್ಲ ಅಂತಂದ್ರೆ ನಾನ್ ಫ್ಲಾಜೆಲೇಟೆಡ್ ಐಸೋಗ್ಯಾಮಸ್. ಒಂದು ಫಿಮೇಲ್ ಗ್ಯಾಮೆಟ್ ಇದೆ, ಇನ್ನೊಂದು ಮೇಲ್ ಗ್ಯಾಮೆಟ್ ಇದೆ. ಇಲ್ಲೂ ಅಷ್ಟೇ, ಒಂದು ಫಿಮೇಲ್ ಗ್ಯಾಮೆಟ್ ಮತ್ತೆ ಇನ್ನೊಂದು ಮೇಲ್ ಗ್ಯಾಮೆಟ್. Female gamete, male gamete is having same size. If it is having flagella, then it is flagellated isogamous. Flagella illa antandre non-flagellated isogamous. Innondu anisogamous. Anisogamous condition. Aniso means opposite of iso. Aniso andre same illa anta artha. Male ಮತ್ತೆ female gamete ಎರಡು ಗ್ಯಾಮೆಟಿನ ಸೈಜ್ ಸೇಮ್ ಇಲ್ಲ. ಮೇಲ್ ಗ್ಯಾಮೆಟ್ ಆದ್ರೂ ದೊಡ್ಡದಿರ್ಬೋದು, ಫಿಮೇಲ್ ಗ್ಯಾಮೆಟ್ ಆದ್ರೂ ದೊಡ್ಡದಿರ್ಬೋದು ಸೈಜ್ ಅಲ್ಲಿ, ಅಥವಾ ಮೇಲ್ ಗ್ಯಾಮೆಟ್ ಆದ್ರೂ ಚಿಕ್ಕದಿರ್ಬೋದು ಅಥವಾ ಫಿಮೇಲ್ ಗ್ಯಾಮೆಟ್ ಆದ್ರೂ ಚಿಕ್ಕದಿರ್ಬೋದು. ಮೇಲ್ ಗ್ಯಾಮೆಟೆ ಲಾರ್ಜ್, ಫಿಮೇಲ್ ಗ್ಯಾಮೆಟೆ ಸ್ಮಾಲ್, ಅಥವಾ ಫಿಮೇಲ್ ಗ್ಯಾಮೆಟೆ ಸ್ಮಾಲ್, ಮೇಲ್ ಗ್ಯಾಮೆಟೆ ಲಾರ್ಜ್ ಅಂತ ಹೇಳಿ ಯಾವುದು ಕಂಡೀಷನ್ ಇಲ್ಲ. ಯಾವ್ದಾದ್ರೂ ಸೈಜ್ ಅಲ್ಲಿ ಡಿಸ್ಸಿಮಿಲರ್ ಇರ್ಬೋದು. ಅಂತ ಕಂಡೀಷನ್ಗೆ ನಾವೇನಂತ ಕರಿತೀವಿ? ಅನ್ಐಸೋಗ್ಯಾಮಸ್. ಮೀನ್ಸ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಆರ್ ಡಿಸ್ಸಿಮಿಲರ್ ಇನ್ ಸೈಜ್. ಎರಡು ಸೇಮ್ ಸೈಜ್ ಇರೋದಿಲ್ಲ. ಸೇಮ್ ಸೈಜ್ ಇದ್ರೆ ಐಸೋಗ್ಯಾಮಸ್, ಸೇಮ್ ಸೈಜ್ ಇಲ್ಲ ಅಂತಂದ್ರೆ ಅನೈಸೋಗ್ಯಾಮಸ್. ಇನ್ನೊಂದು ಥರ್ಡ್ ಕಂಡೀಷನ್ ಏನು ಅಂತಂದ್ರೆ ಓಗ್ಯಾಮಸ್. ಓಗ್ಯಾಮಸ್ ಅಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ ಮೇಲ್ ಗ್ಯಾಮೆಟ್ ಇಸ್ ಆಲ್ವೇಸ್ ಸ್ಮಾಲ್ ಅಂಡ್ ಇಟ್ ಇಸ್ ಹ್ಯಾವಿಂಗ್ ಫ್ಲಾಜೆಲ್ಲಾ. ಫಿಮೇಲ್ ಗ್ಯಾಮೆಟ್ ಇಸ್ ಆಲ್ವೇಸ್ ಲಾರ್ಜ್ ಅಂಡ್ ಇಟ್ ಇಸ್ ನಾಟ್ ಹ್ಯಾವಿಂಗ್ ಫ್ಲಾಜೆಲ್ಲಾ. ಮೇಲ್ ಗ್ಯಾಮೆಟ್ ಚಿಕ್ಕದಿರುತ್ತೆ, ಅದಕ್ಕೆ ಫ್ಲಾಜೆಲ್ಲಾ ಇರುತ್ತೆ. ಫಿಮೇಲ್ ಗ್ಯಾಮೆಟ್ ದೊಡ್ಡದಿದೆ, ಆದ್ರೆ ಅದಕ್ಕೆ ಫ್ಲಾಜೆಲ್ಲಾ ಇಲ್ಲ. ಇದನ್ನ ನಾನು ನೆನ್ಪಿಟ್ಕೊಳ್ಳಕ್ಕೆ ಟ್ರಿಕ್ ಈಗ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಸೊ ಟೈಪ್ಸ್ ಇವಾಗ ನೀವು ಟೈಪ್ಸ್ ಏನು ಅಂತ ಹೇಳಿ ತಿಳ್ಕೊಳ್ಳಕ್ಕೆ ನಾನು ಇವಾಗ ನಿಮಗೆ ಇದನ್ನ ಹೇಳಿರೋದು. ಯಾವ್ದಾವ್ದು? ಐಸೋಗ್ಯಾಮಸ್, ಅನೈಸೋಗ್ಯಾಮಸ್ ಮತ್ತೆ ಓಗ್ಯಾಮಸ್. ಟ್ರಿಕ್ ಹೇಳ್ಕೊಡೋಕ್ಕೂ ಮುಂಚೆ ಯಾರೆಲ್ಲ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈ ವಿಡಿಯೋನ ಫಸ್ಟ್ ಟೈಮ್ ಈ ಚಾನಲ್ ಅಲ್ಲಿ ಬರೋ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಶಾರ್ಟ್ ಟ್ರಿಕ್ಸ್ ಅಲ್ಲಿ ವಿಡಿಯೋಸ್ ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ನೋಡಿ. ಸೊ ಟ್ರಿಕ್ ಇವಾಗ ನೋಡೋಣ. ಆಲ್ಗೆ ಅಂತ ಅಂದ್ರೆ ನಿಮಗೆ ಏನ್ ನೆನಪು ಬರುತ್ತೆ? ಪಾಚಿ. ಪಾಚಿ ಯಾವಾಗ ಜಾಸ್ತಿ ಕಾಣಿಸ್ತಾ ಇರುತ್ತೆ? ರೇನಿ ಸೀಸನ್ ಅಲ್ಲಿ. ಇವಾಗೂ ಅದೇ ಅಲ್ವಾ ಇರೋದು, ರೇನಿ ಸೀಸನ್. ಸೊ ರೇನಿ ಸೀಸನ್ ಅಲ್ಲಿ ಏನಂತಂದ್ರೆ ಪಾಚಿ ಜಾಸ್ತಿ ಕಾಣಿಸ್ತಾ ಇರುತ್ತೆ. ನೀವು ನೋಡ್ತಿರ್ಬೋದು ವಾಟರ್ ಫಾಲ್ಸ್ ಅಥವಾ ನದಿ ಹತ್ರ ಹರಿಯೋ ನೀರ್ ಹತ್ರ, ಆಮೇಲೆ ವಾಲ್ ಮೇಲೆ ಎಲ್ಲಾದ್ರೂ ಕಾಂಪೌಂಡ್ ಹತ್ರ ಗ್ರೀನ್ ಕಲರ್ ಪ್ಯಾಚಸ್ ಕಾಣಿಸ್ತಾ ಇರುತ್ತಲ್ಲ, ಅದೆಲ್ಲ ಏನು? ಪಾಚಿ. ಸೊ ರೇನಿ ಸೀಸನ್ ಅಂತ ಹೇಳಿದೆ. ಪಾಚಿ ಯಾವಾಗ್ಲೂ ಎಲ್ಲಿ ಕಾಣಿಸುತ್ತೆ? ಆಲ್ಗೆ ಪಾಚಿ ಯಾವಾಗ ಬರೋದು? ರೇನಿ ಸೀಸನ್ ಅಲ್ಲಿ ಜಾಸ್ತಿ ಕಾಣಿಸುತ್ತೆ. ಸೊ ಜಸ್ಟ್ ಇಮ್ಯಾಜಿನ್, ನಾನು ಇವಾಗ ಒಂದು ಸ್ಟೋರಿ ಹೇಳ್ತೀನಿ, ಚಿಕ್ಕದೊಂದು ಸೀನ್. ಓಕೆನಾ? ನೀವು ಎಷ್ಟೊಂದು ಮೂವೀಸ್ ಸೀನ್ಸ್ ಎಲ್ಲ ನೆನ್ಪಿಟ್ಕೊಂಡಿರ್ತೀರಾ, ಡೈಲಾಗ್ಸ್ ನೆನ್ಪಿಟ್ಕೊಂಡಿರ್ತೀರಾ, ಕ್ಯಾರೆಕ್ಟರ್ ನೆನ್ಪಿಟ್ಕೊಂಡಿರ್ತೀರಾ. ಬಟ್ ಇಲ್ಲಿ ಇವಾಗ ನಾನು ಹೇಳೋ ಒಂದು ಚಿಕ್ಕ ಸೀನ್ ಮತ್ತೆ ಇದರಲ್ಲಿ ಬರೋ ಒಂದ್ 2-3 ಕ್ಯಾರೆಕ್ಟರ್ ನೆನ್ಪಿಟ್ಕೊಂಡ್ರೆ ಆಲ್ಗೆ ರೀಪ್ರೊಡಕ್ಷನ್ ಇರೋ ಎಲ್ಲಾ ಎಕ್ಸಾಂಪಲ್ಸ್ ಈಸಿಯಾಗಿ ನೆನ್ಪಿಟ್ಕೋಬಹುದು.
ಸೊ ಈ ಸೀನ್ ಏನು ಅಂತಂದ್ರೆ, ಸೊ ರೈನಿ ಸೀಸನ್ ಅಲ್ಲಿ ಮಳೆ ಬರ್ತಾ ಇದೆ. ರೈನಿ ಸೀಸನ್ ಇನ್ ದ ಸೆನ್ಸ್ ಈಗ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇರ್ಬೇಕಾದ್ರೆ ಇಬ್ರು ಗರ್ಲ್ಸ್ ಇದ್ದಾರೆ, ರೋಡಲ್ಲಿ ಹೋಗ್ತಾ ಇದ್ದಾರೆ. ಮಳೆ ಬರ್ತಾ ಇದೆ, ಇಬ್ರು ಗರ್ಲ್ಸ್, ಸ್ಕೂಲ್ ಗರ್ಲ್ಸ್ ಇದ್ದಾರೆ, ರೋಡಲ್ಲಿ ಹೋಗ್ತಾ ಇದ್ದಾರೆ. ಒಬ್ಳ ಹೆಸರು ಸ್ಫೂರ್ತಿ, ಇನ್ನೊಬ್ಳ ಹೆಸರು ರೀನಾ. ಒಬ್ಳ ಹೆಸರು ಸ್ಫೂರ್ತಿ, ಇನ್ನೊಬ್ಳ ಹೆಸರು ರೀನಾ. ಸೊ ಸ್ಫೂರ್ತಿ ಅನ್ನೋಳು ಏನ್ ಕ್ಯಾರಿ ಮಾಡಿದಾಳೆ ಅವಳ ಜೊತೆ? ಅಂಬ್ರೆಲಾ. ಸೊ ಕಾಮನ್ ಆಗಿ ಮಳೆ ಬಂದಾಗ ರೋಡಲ್ಲಿ ಹೋಗ್ಬೇಕಾದ್ರೆ ಮಳೆ ಬಡಿಬಾರ್ದು ಅಂತಂದ್ರೆ ಏನ್ ಕ್ಯಾರಿ ಮಾಡ್ತೀವಿ? ಅಂಬ್ರೆಲಾ. ಸೊ ಶಿ ಈಸ್ ಡೂಯಿಂಗ್ ಕಾಮನ್ ವರ್ಕ್, ಸೇಮ್ ವರ್ಕ್. ಸ್ಫೂರ್ತಿ ಈಸ್ ಕ್ಯಾರಿಂಗ್ ಅಂಬ್ರೆಲಾ, ಶಿ ಈಸ್ ಡೂಯಿಂಗ್ ಕಾಮನ್ ವರ್ಕ್. ಬಟ್ ರೀನಾ ಅನ್ನೋಳು ಡಿಫ್ರೆಂಟ್. ರೀನಾ ಏನಂತ ಅಂದ್ರೆ ಮಳೆ ಬಂದ್ರೂ ಸನ್ ಗ್ಲಾಸಸ್ ಹಾಕೊಂಡು ಹೋಗ್ತಾ ಇದ್ದಾಳೆ. ಸ್ಫೂರ್ತಿ ಈಸ್ ಕ್ಯಾರಿಂಗ್ ಅಂಬ್ರೆಲಾ, ಬಟ್ ರೀನಾ ಈಸ್ ವೇರಿಂಗ್ ಸನ್ ಗ್ಲಾಸಸ್. ಸೊ ರೀನಾ ಏನು ಸನ್ ಗ್ಲಾಸಸ್ ಹಾಕೊಂಡು ಹೋಗ್ತಾ ಇದ್ದಾಳೆ. ಇವರಿಬ್ರು ಹೋಗ್ಬೇಕಾದ್ರೆ ಎದುರುಗಡೆ ಏನ್ ಕಾಣಿಸುತ್ತೆ ಅವರಿಗೆ ಅಂತಂದ್ರೆ ಒಂದು ವಾಲ್ವೋ ಬಸ್ ಕಾಣಿಸುತ್ತೆ. ಒಂದು ವಾಲ್ವೋ ಬಸ್ ಬರ್ತಾ ಇದೆ. ಆ ವಾಲ್ವೋ ಬಸ್ ಮೇಲೆ ಫಸಿನೋ ಸ್ಕೂಟರ್ ಇದೆ. ಫಸಿನೋ ಗೊತ್ತಲ್ಲ, ಯಮಹಾ ಮಾಡೆಲ್ ಫಸಿನೋ ಸ್ಕೂಟರ್ ಇದೆ. ರೀನಾ ಗಾಗಲ್ಸ್ ಹಾಕೊಂಡು ಬರ್ತಾ ಇದ್ದಾಳೆ. ಸ್ಫೂರ್ತಿ ಅಂಬ್ರೆಲಾ ಇಟ್ಕೊಂಡು ಬರ್ತಾ ಇದ್ದಾಳೆ. ಇವರಿಬ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ, ರೋಡಲ್ಲಿ ಮಳೆ ಬರ್ತಾ ಇದೆ. ಸೊ ಅವ್ರ ಎದುರುಗಡೆ ಏನ್ ಬರುತ್ತೆ ಅಂತಂದ್ರೆ ಒಂದು ವಾಲ್ವೋ ಬಸ್ ಇದೆ ದೊಡ್ಡದು, ಅದ್ರ ಮೇಲೆ ಚಿಕ್ಕದ ಸ್ಕೂಟರ್ ಯಾವುದು? ಫಸಿನೋ ಸ್ಕೂಟರ್ ಇದೆ. ಅದನ್ನ ನೋಡ್ಬಿಟ್ಟು ಅವ್ರೇನಂತಾರೆ? ಅದನ್ನ ನೋಡ್ಬಿಟ್ಟು ಅಂತ ಅಂತಾರೆ. ಸೊ ಇದು ಈ ಸ್ಟೋರಿ ಅಂದ್ರೆ ಒಂದು ಚಿಕ್ಕ ಸೀನ್. ಸೊ ಈ ಸೀನ್ ನೆನ್ಪಿಟ್ಕೊಂಡ್ರೆ ನಿಮಗೆ ಎಲ್ಲ ಎಕ್ಸಾಂಪಲ್ಸ್ ನೆನಪಾಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ನೋಡಿ. ಸ್ಫೂರ್ತಿ ಅಂತ ಅಂದ್ರೆ ಸ್ಪೈರೋಗೈರಾ, ಅಂಬ್ರೆಲಾ ಅಂತ ಅಂದ್ರೆ ಯುಲೋಥ್ರಿಕ್ಸ್. ಸೊ ಸ್ಫೂರ್ತಿ is carrying umbrella means she is doing same work. ಸೇಮ್ ಅಂತ ಅಂದ್ರೆ ಏನಂತ ನೆನಪಾಗಬೇಕು? ಐಸೋಗ್ಯಾಮಸ್ ಕಂಡೀಷನ್. ಸೊ ಸೇಮ್ ಅಂತ ಅಂದ್ರೆ ಐಸೋಗ್ಯಾಮಸ್ ಕಂಡೀಷನ್. ಬಟ್ ಈಗ ಇದ್ರಲ್ಲಿನೂ ಕೂಡ ಎರಡು ಎಕ್ಸಾಂಪಲ್ ಇದೆ. ಒಂದು ನಾನ್ ಫ್ಲಾಜೆಲೇಟೆಡ್, ಇನ್ನೊಂದು ಫ್ಲಾಜೆಲೇಟೆಡ್ ಐಸೋಗ್ಯಾಮಸ್. ಸೊ ನಾನ್ ಫ್ಲಾಜೆಲೇಟೆಡ್ ಐಸೋಗ್ಯಾಮಸ್ ಹೆಂಗ್ ನೆನ್ಪಿಟ್ಕೋಬೇಕು ಅಂತಂದ್ರೆ, ನಾನ್ ಫ್ಲಾಜೆಲೇಟೆಡ್ ಗೆ ಸ್ಪೈರೋಗೈರಾ ಹೇಳ್ತೀವಿ ನೋಡಿ. ಸ್ಪೈರೋಗೈರಾ ಅಂದ್ರೆ ಏನ್ ನೆನಪಾಗಬೇಕು? ಸ್ಪೈರಲ್. ಓಕೆನಾ? ಸೊ ಸ್ಪೈರಲ್, ಸ್ನೇಕ್ ಸ್ಪೈರಲ್ ಯಾವ ತರ ಹೋಗುತ್ತೆ? ತೆಳ್ಕೊಂಡು ಹೋಗುತ್ತೆ. ಅದಕ್ಕೆ ಏನಾದ್ರೂ ಲಿಮ್ಸ್ ಬೇಕಾ? ಎಕ್ಸ್ಟ್ರಾ ಅಪೆಂಡೇಜಸ್ ಬೇಕಾ ಹೋಗ್ಲಿಕ್ಕೆ? ಇಲ್ಲ. ಸೊ ಸ್ಪೈರಲ್ ಮೂವ್ಮೆಂಟ್ಗೆ ಲಿಮ್ಸ್ ಬೇಕಾಗಿಲ್ಲ. ಸೊ ಸ್ಪೈರಲ್ there is no flagella. ಸ್ಪೈರೋಗೈರಾ ಸ್ಪೈರಲ್ ಮೂವ್ಮೆಂಟ್, ನಾನ್ ಫ್ಲಾಜೆಲೇಟೆಡ್. ಇನ್ ಮಿಕ್ಕಿದ ಯಾವುದು? ಅಂಬ್ರೆಲಾ, ಯು ಫಾರ್ ಅಂಬ್ರೆಲಾ, ಯುಲೋಥ್ರಿಕ್ಸ್. ಯುಲೋಥ್ರಿಕ್ಸ್ is flagellated. So isogamous ಅಂತಂದ್ರೆ ಸ್ಫೂರ್ತಿ, she is holding umbrella means the common work in the rainy season all will do, that is holding umbrella and going in the road. So ಇದು isogamous ಗೆ ನೆನ್ಪಿಟ್ಕೊಳ್ಳೋಕೆ ಟ್ರಿಕ್. ನೆಕ್ಸ್ಟ್ ಆನ್ಐಸೋಗ್ಯಾಮಸ್ ಗೆ ಏನು ಅಂತಂದ್ರೆ, ರೀನಾ ಡಿಫ್ರೆಂಟ್ ಕೆಲಸ ಮಾಡ್ತಾಳೆ. ಮಳೆ ಬಂದ್ರೆ ಛತ್ರಿ ಹಿಡ್ಕೊಂಡು ಹೋಗೋದ್ ಬಿಟ್ಟು ಅವಳು ಏನು ಹಾಕೊಂಡು ಹೋಗ್ತಾ ಇದ್ದಾಳೆ? ಸನ್ ಗ್ಲಾಸಸ್ ಹಾಕೊಂಡು ಹೋಗ್ತಾಳೆ. ಸೊ ಸನ್ ಗ್ಲಾಸಸ್ ಹಾಕೊಂಡು ಹೋಗೋದು ರೈನಿ ಸೀಸನ್ ಅಲ್ಲಿ ಅಂತಂದ್ರೆ ಡಿಫ್ರೆಂಟ್ ವರ್ಕ್. So different, anisogamous means male and female gametes are different in size. They are dissimilar in size. Reena ಯಾಕೆ ಅಂತಂದ್ರೆ ಇಲ್ಲಿ ಬರೆಯೋದು ಮಿಸ್ ಆಗಿದೆ. ರೀನಾ in the sense different work ಮಾಡ್ತಾ ಇರೋದು ಯಾರು? ಯುಡೋರಿನಾ. ಸೊ ಎಕ್ಸಾಂಪಲ್ ಯಾವುದು ಅಂದ್ರೆ ಯುಡೋರಿನಾ. ಯುಡೋರಿನಾ ಎಕ್ಸಾಂಪಲ್. ಸೊ ನೀವು ಈಸಿಯಾಗಿ ನೆನ್ಪಿಟ್ಕೋಬಹುದು. ಸೊ ರೀನಾ ಇಸ್ ಡೂಯಿಂಗ್ ಡಿಫರೆಂಟ್ ವರ್ಕ್. ಸೊ ಡಿಫರೆಂಟ್ ವರ್ಕ್ ಯಾರು ಮಾಡ್ತಿರೋದು ಅಂದ್ರೆ ರೀನಾ. ಸೊ ಹಾಗಾಗಿ ರೀನಾ ಅಂದ್ರೆ ಏನು? ಯುಡೋರಿನಾ. ಸೊ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಯಾವ್ದಾದ್ರು ಸೈಜ್ ಅಲ್ಲಿ ದೊಡ್ಡದಿರ್ಬೋದು ಅಥವಾ ಯಾವ್ದಾದ್ರು ಸೈಜ್ ಅಲ್ಲಿ ಚಿಕ್ಕದಿರ್ಬೋದು. ಯಾವ್ದು ಕಂಪಲ್ಸರಿ ಮೇಲ್ ಗ್ಯಾಮೆಟೇ ಸ್ಮಾಲ್, ಫಿಮೇಲ್ ಗ್ಯಾಮೆಟೇ ಲಾರ್ಜ್ ಅಂತ ಹೇಳಿ ಕಂಡೀಷನ್ ಇರೋದಿಲ್ಲ. ಸೊ ಈ ಟೈಪ್ ಫ್ಯೂಷನ್ ಮೆಥಡಿಗೆ ನಾವೇನಂತ ಕರಿತೀವಿ? ಅನೈಸೋಗ್ಯಾಮಸ್. ಅನೈಸೋಗ್ಯಾಮಸ್ಗೆ ಇರೋದು ಒಂದೇ ಎಕ್ಸಾಂಪಲ್ ರೀನಾ, ದಟ್ ಈಸ್ ಯುಡೋರಿನಾ. ಡಿಫ್ರೆಂಟ್. ಓಕೆನಾ? ನೆಕ್ಸ್ಟ್ ಅವ್ರಿಬ್ರು ಎದುರುಗಡೆ ಬರುವಂತ ವಾಲ್ವೋ ಬಸ್ ಮತ್ತೆ ಫಸಿನೋ ಸ್ಕೂಟರ್. ವಾಲ್ವೋ ಬಸ್ ಮೇಲ್ಗಡೆ ಫಸಿನೋ ಸ್ಕೂಟರ್ ಇತ್ತಲ್ಲ, ಅದನ್ನ ನೋಡ್ಬಿಟ್ಟು ಏನಂತ ಕರೀತಾರೆ? ಅಂತ ಅಂತಾರೆ. ಸೊ ಇನ್ ದ ಸೆನ್ಸ್ ಗ್ಯಾಮಸ್ ಕಂಡೀಷನ್. ಸೊ ನಾವು ಗ್ಯಾಮಸ್ ನ ಯಾವ ತರ ಬರಿತೀವಿ? ಕ್ಯಾಪಿಟಲ್ ಓ, ಸ್ಮಾಲ್ ಓ. ಹೌದಾ? ಸೊ ನೀವು ಬರಿಬೇಕಾದ್ರೆ ಈ ತರ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ. ಗ್ಯಾಮಸ್ ಕಂಡೀಷನ್. ಸೊ ಗ್ಯಾಮಸ್. ಸೊ ಕ್ಯಾಪಿಟಲ್ ಓ ಫಸ್ಟ್ ಯಾವಾಗಲೂ ಲೇಡೀಸ್ ಅಂದ್ರೆ ಯಾವುದು? ಫಿಮೇಲ್ ಗ್ಯಾಮೆಟ್. ಸೊ ಫಸ್ಟ್ ಕ್ಯಾಪಿಟಲ್ ಅಂದ್ರೆ ಲಾರ್ಜ್ ಇರುವಂತದ್ದು ಗ್ಯಾಮೆಟ್ ಯಾವುದು ಅಂತಂದ್ರೆ ಫಿಮೇಲ್ ಗ್ಯಾಮೆಟ್. ಸ್ಮಾಲ್ ಗ್ಯಾಮೆಟ್ ಯಾವುದು? ಮೇಲ್ ಗ್ಯಾಮೆಟ್.
So male, M for motile. So male gamete is having flagella. So male gamete is having flagella means it is motile. Male gamete is having flagella means it is motile. Female gamete not having flagella but it is larger in size, that is non-motile. So oogamous condition ಅಂದ್ರೆ ಹೆಂಗೆ ನೆನ್ಪಿಟ್ಕೋಬಹುದು. ಆಮೇಲೆ ಹೂ ಅಂತ ಯಾಕೆ ಹೇಳಿದ್ದು, ವೋಲ್ವೋ ಬಸ್ ಮತ್ತೆ ಫಸಿನೋ ಸ್ಕೂಟರ್ ನೋಡಿ, ವೋಲ್ವೋ ಬಸ್ ಮೇಲ್ಗಡೆ ಫಸಿನೋ ಸ್ಕೂಟರ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ವೋಲ್ವೋ ಇನ್ ದ ಸೆನ್ಸ್ ಹಿಯರ್ ವಾಲ್ವಾಕ್ಸ್, ಫಸಿನೋ ಅಂತಂದ್ರೆ ಫ್ಯೂಕಸ್. ಸೊ ಊಗ್ಯಾಮಸ್ಸಿಗೆ ಇರೋದು ಎರಡು ಎಕ್ಸಾಂಪಲ್, ಒಂದು ವಾಲ್ವಾಕ್ಸ್ ಮತ್ತೆ ಫ್ಯೂಕಸ್. ಸೊ ನೀವು ಈ ಸಿನಾರಿಯೋ ನೆನಪು ಮಾಡ್ಕೊಂಡ್ರೆ, ಈ ಸೀನ್ ಏನ್ ನಾನು ಹೇಳಿದ್ನಲ್ಲ ಆ ಸೀನ್ ನೆನಪು ಮಾಡ್ಕೊಂಡ್ರೆ ನೀವು ಆಲ್ಗೆ ರಿಪ್ರೊಡಕ್ಷನ್ ಇರೋ ಎಲ್ಲ ಎಕ್ಸಾಂಪಲ್ಸ್ ಕೂಡ ನೆನ್ಪಿಟ್ಕೋಬಹುದು ಈಸಿಯಾಗಿ. ಮತ್ತೆ ಆಲ್ಗೆಯಲ್ಲಿ ಕ್ಲಾಸಿಫಿಕೇಶನ್ 3 ಟೈಪ್ಸ್ ಇದೆ. ಒಂದು ಕ್ಲೋರೋಫೈಸಿ, ಇನ್ನೊಂದು ಫಿಯೋಫೈಸಿ ಮತ್ತೆ ರೋಡೋಫೈಸಿ. ಕ್ಲೋರೋಫೈಸಿ ಗ್ರೀನ್ ಅಂತ ಹೆಂಗ್ ನೆನ್ಪಿಟ್ಕೋಬೇಕು ಅಂತಂದ್ರೆ, ಕ್ಲೋರೋ ಇನ್ ದ ಸೆನ್ಸ್ ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಇಸ್ ಗ್ರೀನ್ ಇನ್ ಕಲರ್, ಚಿಕ್ಕವರಿದ್ದಾಗಿಂದ ಓದ್ಕೊಂತ ಬಂದಿರ್ತೀವಿ. ಸೊ ಕ್ಲೋರೋಫೈಸಿ ಅಂತಂದ್ರೆ ಗ್ರೀನ್ ಆಲ್ಗೆ. ನೆಕ್ಸ್ಟ್ ರೋಡೋ, ಆರ್ ಅಂತಂದ್ರೆ ರೆಡ್ ಕಲರ್, ಸೊ ಆರ್ ಫಾರ್ ರೆಡ್ ಹಿಯರ್. ಸೊ ರೋಡೋಫೈಸಿ ಅಂತಂದ್ರೆ ಏನು, ರೆಡ್ ಆಲ್ಗೆ. ಇನ್ನು ಮಿಕ್ಕಿದ್ದು ಒಂದು ಯಾವ್ದಿದೆ, ಫಿಯೋಫೈಸಿ. ಫಿಯೋಫೈಸಿ ಇಸ್ ಬ್ರೌನ್ ಆಲ್ಗೆ. ಸೊ ಇದ್ರಲ್ಲೂ ಕೂಡ ಎಕ್ಸಾಂಪಲ್ಸ್ ಜಾಸ್ತಿ ಇದೆ, ಅದನ್ನ ನೆನ್ಪಿಟ್ಕೊಳಕ್ಕೆ ಇವಾಗ ಟ್ರಿಕ್ ಹೇಳ್ತೇನೆ ನೋಡಿ. ಕ್ಲೋರೋಫೈಸಿಗೆ ನೀವೊಂದು ಸೆಂಟೆನ್ಸ್ ನೆನ್ಪಿಟ್ಕೋಬೇಕು, ಏನಂತ ಅಂದ್ರೆ UV ಸನ್ ರೇಸ್ ಕ್ಯಾನ್ ಕಾಸ್ ಕ್ಯಾನ್ಸರ್. ನೀವ್ ಇದನ್ನ ಬರೀತಾ ಕೇಳಿ ಈ ವಿಡಿಯೋನ, ಇಲ್ಲ ಒಂದ್ ಕಡೆ ಬರ್ಕೊಂಡಿರ್ರಿ, ಇಲ್ಲಾಂದ್ರೆ ಸ್ಕ್ರೀನ್ ಶಾಟ್ ಆದ್ರೂ ತಕೊಳ್ಳಿ, ಇಲ್ಲ ಲಾಸ್ಟ್ ಆಪ್ಷನ್ ಅಂದ್ರೆ ನಾನು ಈ ಸ್ಲೈಡ್ಸ್ ನ ನಿಮಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಶೇರ್ ಮಾಡ್ತೀನಿ. ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎರಡಕ್ಕೂ ಎಲ್ಲದಕ್ಕೂ ಮತ್ತೆ ಈ ಯೂಟ್ಯೂಬ್ ಎಲ್ಲದಕ್ಕೂ ಸೇಮ್ ID, ಬಾಟ್ನಿ ಬ್ಲೂಮ್ ವಿತ್ ದ ಸೇಮ್ ಪ್ರೊಫೈಲ್ ಆಸ್ ಯು ಆರ್ ಸೀಯಿಂಗ್ ಇನ್ ಯೂಟ್ಯೂಬ್ ಅಲ್ಲಿ ಕಾಣಿಸೋ ಸೇಮ್ ಪ್ರೊಫೈಲ್ ಇದೆ, ID ಬಾಟ್ನಿ ಬ್ಲೂಮ್ ಅಂತ. ಸೊ ನೀವಲ್ಲಿ ಫಾಲೋ ಮಾಡಿ, ನಾನು ಈ ಸ್ಲೈಡ್ಸ್ ನ ಅಲ್ಲಿ ಶೇರ್ ಮಾಡ್ತೀನಿ. ನೆನ್ಪಿಟ್ಕೊಳ್ಳಕ್ಕೆ ಕಷ್ಟ ಅನ್ಸ್ತಾ ಇದ್ರೆ, ನೀವು ಇವಾಗ ಬುಕ್ಸ್ ಏನು ಇಟ್ಕೊಂಡಿಲ್ಲ ಅಂತಂದ್ರೆ ಅದರಲ್ಲಿ ನಾನು ಶೇರ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ಕ್ಲೋರೋಫೈಸಿಗೆ ಏನಂತ ಅಂದ್ರೆ ಸೆಂಟೆನ್ಸ್ ನೆನ್ಪಿಟ್ಕೋಬೇಕು ಅಂದ್ರೆ, UV ಸನ್ ರೇಸ್ ಕ್ಯಾನ್ ಕಾಸ್ ಕ್ಯಾನ್ಸರ್. ಸೊ ಯು ಅಂದ್ರೆ ಯುಲೋಥ್ರಿಕ್ಸ್, ವಿ ಅಂತ ಅಂದ್ರೆ ವಾಲ್ವಾಕ್ಸ್, ಸನ್ ರೇಸ್ ಎಸ್ ಅಂತಂದ್ರೆ ಸ್ಪೈರೋಗೈರಾ, ಕ್ಯಾನ್ ಆಸ್ ಇಟ್ ಇಸ್, ಕಾಸ್ ಕ್ಲೆಮೈಡೋಮೋನಸ್, ಕ್ಯಾನ್ಸರ್ ಕ್ಯಾರಾ. ಸೊ ಯು ಕ್ಯಾನ್ ಇಂಟರ್ಚೇಂಜ್ ದೀಸ್ ಟು. ಜಸ್ಟ್ ಎರಡು ಸಿ ಇದೆ, ಒಂದು ಕ್ಲೆಮೈಡೋಮೋನಸ್, ಇನ್ನೊಂದು ಕ್ಯಾರಾ. ಸೊ UV ಸನ್ ರೇಸ್ ಕ್ಯಾನ್ ಕಾಸ್ ಕ್ಯಾನ್ಸರ್ ಅಂತ ಸೆಂಟೆನ್ಸ್ ನೆನ್ಪಿಟ್ಕೊಂಡ್ರೆ ಕ್ಲೋರೋಫೈಸಿ ಎಲ್ಲ ಎಕ್ಸಾಂಪಲ್ಸ್ ಬಂದೋಯ್ತು. ಸೊ ಕ್ಲೋರೋಫೈಸ್ ಅಲ್ಲಿ ಯೂಶಲಿ ಸಿ ಇಂದ ಸ್ಟಾರ್ಟ್ ಆಗ್ತದೆ, ಎಕ್ಸಾಂಪಲ್ಸ್ ಕೂಡ ಜಾಸ್ತಿ ಯಾವ್ದಿದೆ, ಎರಡು ಸಿ. ಇದು ಒಂದು ನೆನಪಾಗಿಲ್ಲ ಅಂತಂದ್ರೆ. ಸೊ UV ಸನ್ ರೇಸ್ ಕ್ಯಾನ್ ಕಾಸ್ ಕ್ಯಾನ್ಸರ್. ನೆಕ್ಸ್ಟ್ ಫಿಯೋಫೈಸಿಗೆ ಒಂದು ವರ್ಡ್ ನಿಮೋನಿಕ್ ಅಂದ್ರೆ ಎಲ್ಲ ಎಕ್ಸಾಂಪಲ್ಸ್ ನ ಫಸ್ಟ್ ಲೆಟರ್ ತಗೊಂಡು ಒಂದು ವರ್ಡ್ ನಿಮೋನಿಕ್ ಮಾಡಿರೋದು ಏನು ಅಂತಂದ್ರೆ ಫ್ಲೆಡ್ಸ್. F ಅಂದ್ರೆ ಫ್ಯೂಕಸ್, L ಅಂದ್ರೆ ಲೆಮಿನೇರಿಯಾ, E ಅಂದ್ರೆ ಎಕ್ಟೋಕಾರ್ಪಸ್, D ಅಂದ್ರೆ ಡಿಕ್ಟಿಯೋಟಾ, S ಅಂದ್ರೆ ಸರ್ಗಾಸಮ್. ಅಥವಾ ಸಿಂಪಲ್ ಆಗಿ ಸೆಲ್ಫ್ DP ಅಂತ ಕೂಡ ನೆನ್ಪಿಟ್ಕೋಬಹುದು. ಸೆಲ್ಫ್ DP, ಸೆಲ್ಫ್ S ಅಂದ್ರೆ ಸರ್ಗಾಸಮ್, E ಅಂದ್ರೆ ಎಕ್ಟೋಕಾರ್ಪಸ್, L ಅಂದ್ರೆ ಲೆಮಿನೇರಿಯಾ, F ಅಂದ್ರೆ ಫ್ಯೂಕಸ್, D ಅಂದ್ರೆ ಡಿಕ್ಟಿಯೋಟಾ, P ಅಂದ್ರೆ ಫಿಯೋಫೈಸಿ ಅಂತ ಅರ್ಥ. ಸೊ ಸೆಲ್ಫ್ DP ಅಂದ್ರೆ ಸೆಲ್ಫ್ DP. ಸೊ ಸೆಲ್ಫ್ DP is in the sense ಫಿಯೋಫೈಸಿ ಎಕ್ಸಾಂಪಲ್ಸ್. ನೆಕ್ಸ್ಟ್ ರೋಡೋಫೈಸಿ ಅಂತೂ ಈಸಿಯಾಗಿ ನೀವು ನೋಡಿದ ತಕ್ಷಣ ನೆನ್ಪಿಟ್ಕೋಬಹುದು, ಯಾಕಂದ್ರೆ ಎರಡು ಎಕ್ಸಾಂಪಲ್ಸ್ P ಇಂದ ಇದೆ, ಇನ್ನು ಎರಡು ಎಕ್ಸಾಂಪಲ್ಸ್ G ಇಂದ ಇದೆ. P2 G2 ಅಂತ ನೆನ್ಪಿಟ್ಕೊಳ್ಳಿ. ಪಾರ್ಫೈರಾ, ಪಾಲಿಸಿಫೋನಿಯಾ, ಗ್ರಿಸಿಲೇರಿಯಾ, ಜೆಲಿಡಿಯಾ. ನಿಮಗೆ ಈ ಟ್ರಿಕ್ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಇದೇ ತರ ಯಾವ ಕಾನ್ಸೆಪ್ಟ್ ಮೇಲೆ ಟ್ರಿಕ್ ಬೇಕು ಅಂತ ಹೇಳಿ ನನಗೆ ತಿಳಿಸಿ. ಸೊ ನಿಮ್ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡಿ, ಅವರನ್ನು ತಿಳ್ಕೊಂತಾರೆ. ಥ್ಯಾಂಕ್ ಯು, ಬಾಯ್.